ಇನ್ನು ಎನ್ಐಎಗೆ ಹಸ್ತಾಂತರವಾದ ಬೆನ್ನಲ್ಲೇ ಎಲ್ಲೆಡೆ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಶಂಕಿತ ಉಗ್ರ ನಿಷೇಧಿತ ಸಂಘಟನೆಗೆ ಸೇರಿರುವಂತಹ ಶಂಕೆ ಇದೆ. ಐಸಿಸ್ ಹಾಗೆ ಜಮಾತ್ ಉಲ್ ಮುಜಾಹಿದೀನ್ ಸಂಘಟನೆಗೆ ಆತನಿಗೆ ಲಿಂಕ್ ಇರುವಂತಹ ಒಂದು ಶಂಕೆ ಸದ್ಯ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಆ ಸಂಘಟನೆಯಲ್ಲಿ ಗುರುತಿಸಿಕೊಂಡವರ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಎನ್ಐಎಯಿಂದ ದೇಶಾದ್ಯಂತ ಇರುವಂತಹ ಶಂಕಿತರ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಸದ್ಯ ಆಗ್ತಾ ಇದೆ. ಹಿಂದೆ ಆರ್ಟಿ ನಗರ ಹಾಗೆ ಹೆಬ್ಬಾಳದಲ್ಲಿ ಕೆಲ ಶಂಕಿತರು ಬಂಧನವಾಗಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಎರಡು ನಿಷೇಧಿತ ಸಂಘಟನೆಗಳ ಲಿಂಕ್ ಸದ್ಯ ಪತ್ತೆಯಾಗ್ತಾ ಇರೋದು, ಆ ಅನುಮಾನ ಮೂಡ್ತಾ ಇರೋದು, ಈ ಹಿನ್ನೆಲೆಯಲ್ಲಿ ಯಾವ ರೀತಿ ತನಿಖೆ, ಯಾವ ರೀತಿ ವಿಚಾರಣೆ ನಡೀತಾ ಇದೆ? ಸಂದೇಶ್, ಈಗಾಗಲೇ ಎನ್ಐಎ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಈ ಒಂದು ಕೇಸನ್ನು ಟೇಕಪ್ ಮಾಡಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಸಂದರ್ಭದಲ್ಲಿ ಈಗಾಗಲೇ ಶಂಕಿತ ಉಗ್ರ ಅಥವಾ ಶಂಕಿತ ಯಾರಿದ್ದಾನೆ ಆತನ ಹಿನ್ನೆಲೆಯನ್ನು ಕೆದಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂಥ ರೀತಿ ಆಗಿರ್ಬೋದು ಅಥವಾ ಬ್ಲಾಸ್ಟ್ ಮಾಡೋದಕ್ಕೆ ಬಳಸಿರುವಂಥ ಕಚ್ಚಾ ವಸ್ತುಗಳಾಗಿರ್ಬೋದು, ಇದರ ಬೇಸಿಸ್ ಮೇಲೆ ಜೊತೆಗೆ ಆತನ ಕಂಪ್ಲೀಟ್ ಒಂದು ಆ CCTV ಫೋಟೇಜ್ಗಳ ಆಧಾರದ ಮೇಲೆ ಜೊತೆಗೆ ಇನ್ಸಿಡೆಂಟ್ ಏನು ನಡೆದಿದೆ ಆ ಇನ್ಸಿಡೆಂಟ್ನ ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ಕೂಡ ಈತ ನಿಷೇಧಿತ ಉಗ್ರ ಸಂಘಟನೆಗೆ ಸೇರಿದ್ದಾನ ಅನ್ನೋ ಒಂದು ಆಂಗಲ್ನಲ್ಲೂ ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಐಸಿಸ್ ಹಾಗೆ ಜಮಾಯತ್ ಉಲ್ ಮುಜಾಹಿದೀನ್ ಸಂಘಟನೆಗೆ ಆತ ಸೇರಿದ್ದಾನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶಂಕೆ ವ್ಯಕ್ತವಾಗಿರೋದ್ರಿಂದ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಅದೇ ಒಂದು ಆಂಗಲ್ನಲ್ಲಿ ತನಿಖೆಯನ್ನ ಒಂದು ಕಡೆ ಮುಂದುವರಿಸಿದ್ರೆ, ಮತ್ತೊಂದು ಕಡೆ ಈಗಾಗಲೇ ದೇಶದಾದ್ಯಂತ ಈ ಹಿಂದೆ ಯಾರೆಲ್ಲ ಈ ಒಂದು ನಿಷೇಧಿತ ಸಂಘಟನೆಗಳ ಜೊತೆಯಲ್ಲಿ ಗುರುತಿಸಿಕೊಂಡಿದ್ರು ಅವರ ಮೇಲೆ ಹದ್ದಿನ ಕಣ್ಣನ್ನ ಇಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊನ್ನೆ ಈಗಾಗಲೇ ಏನು ಕಳೆದ 6-7 ತಿಂಗಳ ಹಿಂದೆ ಆರ್ಟಿ ನಗರ ಹಾಗೆ ಹೆಬ್ಬಾಳದಲ್ಲೂ ಕೂಡ ಜಮಾಯತ್ ಉಲ್ ಮುಜಾಹಿದೀನ್ ಸಂಘಟನೆಯ ಸದಸ್ಯರುಗಳನ್ನ ಈಗಾಗಲೇ ಅಂದ್ರೆ ಆ ಒಂದು ಸಂಘಟನೆಗೆ ಸೇರಿದಂತಹ ಶಂಕಿತರನ್ನ ಈಗಾಗಲೇ ಬಂಧನ ಮಾಡಲಾಗಿತ್ತು. ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನಡೆದಿರುವಂತಹ ಎನ್ಐಎ ದಾಳಿ ಏನಿದೆ ಅಂದ್ರೆ ಎನ್ಐಎ ಅಧಿಕಾರಿಗಳು ಇವತ್ತು ಏನು ಪರಿಶೀಲನೆಯನ್ನ ಮಾಡಿದ್ದಾರೆ ಅದು ಕೂಡ ಯಾರೆಲ್ಲ ಉಗ್ರ ಸಂಘಟನೆಗಳ ಜೊತೆಗೆ ಅದು ಐಸಿಸ್ ಆಗಿರ್ಬೋದು ಅಥವಾ JMB ಆಗಿರ್ಬೋದು, ಎರಡೂ ಸಂಘಟನೆಗಳಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ರು ಅಂತವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವ್ಯಕ್ತಿಯ ಬಗ್ಗೆ ಅಂದ್ರೆ ಬೆಂಗಳೂರಿನಲ್ಲಿ ಸ್ಫೋಟ ನಡೆಸಿರುವಂತಹ ವ್ಯಕ್ತಿಯ ಕುರಿತಂತೆ ಮಾಹಿತಿಯನ್ನ ಕಲೆ ಹಾಕಿ ಅಥವಾ ಆತನ CCTV ಫೋಟೇಜ್ಗಳ ಆಧಾರದ ಮೇಲೆ ಆತನ ಐಡೆಂಟಿಫಿಕೇಶನ್ ಅನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.